Practice on adjusting clutch pedal play, removing gearbox and clutch assembly from light and heavy vehicle. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಈ ಮಾಡ್ಯೂಲ್ನಲ್ಲಿ ನಾವು ಕ್ಲಚ್ ಪೆಡಲ್ ಪ್ಲೇ ಅನ್ನು ಸರಿಹೊಂದಿಸಲು ಅಭ್ಯಾಸ ಮಾಡಲಿದ್ದೇವೆ. ಹಗುರವಾದ ಮತ್ತು ಭಾರೀ ವಾಹನಗಳಿಂದ ಗೇರ್ ಬಾಕ್ಸ್ ಮತ್ತು ಕ್ಲಚ್ ಜೋಡಣೆಯನ್ನು ತೆಗೆದುಹಾಕುವುದು. ಈ ಚಟುವಟಿಕೆಯ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ: ಕ್ಲಚ್ ಪೆಡಲ್ ಪ್ಲೇ ಹೊಂದಿಸಲು, ಗೇರ್ ಬಾಕ್ಸ್ ಸಂಪರ್ಕ ಕಡಿತಗೊಳಿಸಲು, ವಾಹನದಿಂದ ಗೇರ್ ಬಾಕ್ಸ್ ತೆಗೆದುಹಾಕಲು, ವಾಹನದಿಂದ ಕ್ಲಚ್ ತೆಗೆದುಹಾಕಲು. ಈಗ ನಾವು ಅಗತ್ಯವಿರುವ ಉಪಕರಣಗಳು, ವಸ್ತುಗಳು ಮತ್ತು ಸಾಧನಗಳನ್ನು ನೋಡೋಣ. ಅಗತ್ಯವಿರುವ ಪರಿಕರಗಳು ಅಥವಾ ಉಪಕರಣಗಳು: ಟ್ರೈನೀಸ್ ಟೂಲ್ ಕಿಟ್ 1, ಡಬಲ್ ಎಂಡ್ ಸ್ಪ್ಯಾನರ್ ಸೆಟ್ 1 ಸೆಟ್, ರಿಂಗ್ ಸ್ಪ್ಯಾನರ್ ಸೆಟ್ 1 ಸೆಟ್, ಸಾಕೆಟ್ ಸ್ಪ್ಯಾನರ್ ಸೆಟ್ 1 ಸೆಟ್, ಸೆಂಟರ್ ಪಂಚ್ 1. ಅಗತ್ಯವಿರುವ ಉಪಕರಣಗಳು ಅಥವಾ ಯಂತ್ರಗಳು: ಹೈಡ್ರಾಲಿಕ್ ಜಾಕ್ ಫ್ಲೋರ್ ಟೈಪ್ 1, ಸ್ಟೀಲ್ ಹಾರ್ಸ್ ಸ್ಟ್ಯಾಂಡ್ 1. ಅಗತ್ಯವಿರುವ ಸಾಮಗ್ರಿಗಳು: ಸೋಪ್ ಎಣ್ಣೆ, ಗ್ರೀಸ್, ಸೀಮೆ ಎಣ್ಣೆ, ಬನಿಯನ್ ಬಟ್ಟೆ, ಹಗ್ಗ. ನಾವು ಕಾರ್ಯವಿಧಾನವನ್ನು ಕಲಿಯುವ ಮೊದಲು ಫ್ರೀ ಪ್ಲೇ ಪದದ ಅರ್ಥವೇನೆಂದು ತಿಳಿದುಕೊಳ್ಳೋಣ. ಸುರಕ್ಷಿತವಾಗಿ ಚಾಲನೆ ಮಾಡಲು ನಿಮ್ಮ ಬ್ರೇಕ್ ಮತ್ತು ಕ್ಲಚ್ ಪೆಡಲ್ಗಳು ಸರಿಯಾದ ಎತ್ತರದಲ್ಲಿ ಕುಳಿತುಕೊಳ್ಳುವುದು ಕಡ್ಡಾಯವಾಗಿದೆ. ಫ್ರೀ ಪ್ಲೇ ಎಂದು ಕರೆಯಲ್ಪಡುವ ಏನನ್ನಾದರೂ ಅಳೆಯುವ ಮೂಲಕ ನೀವು ಇದನ್ನು ಪರೀಕ್ಷಿಸಬಹುದು. ಇದು ಡಿಪ್ರೆಷನ್ಗೆ ಒಳಗಾಗದಿದ್ದಾಗ ಪೆಡಲ್ಗಳ ನಡುವಿನ ಅಂತರ ಮತ್ತು ನಿಮ್ಮ ಪಾದದಿಂದ ಅವುಗಳನ್ನು ಒತ್ತಿದಾಗ ಅವು ಕೆಲಸದಲ್ಲಿ ತೊಡಗಲು ಪ್ರಾರಂಭಿಸುವ ಹಂತ. ಹೆಚ್ಚು ಫ್ರೀ ಪ್ಲೇ ಇದ್ದರೆ ಪೆಡಲ್ಗಳು ಸಡಿಲ ಅಥವಾ ಸ್ಪಾಂಜಿಯಂತೆ ಭಾಸವಾಗುತ್ತವೆ. ಇದು ತುಂಬಾ ಕಡಿಮೆ ಇದ್ದರೆ ಅವುಗಳನ್ನು ಒತ್ತುವುದು ಮತ್ತು ಬ್ರೇಕ್ ಮತ್ತು ಕ್ಲಚ್ ಸಿಸ್ಟಮ್ಗಳನ್ನು ತೊಡಗಿಸಿಕೊಳ್ಳುವುದು ಕಷ್ಟವಾಗುತ್ತದೆ. ಪೆಡಲ್ ಅನ್ನು ತಳ್ಳಿದ ನಂತರ ನಿಮ್ಮ ಕ್ಲಚ್ ಯಾವಾಗ ನಿಷ್ಕ್ರಿಯಗೊಳ್ಳಲು ಪ್ರಾರಂಭಿಸುತ್ತದೆ ಎಂಬುದನ್ನು ಫ್ರೀ ಪ್ಲೇ ನಿರ್ಧರಿಸುತ್ತದೆ. ಹೆಚ್ಚಿನ ಬ್ರೇಕ್ ಮತ್ತು ಕ್ಲಚ್ ಪೆಡಲ್ಗಳು ಸ್ವಲ್ಪ ಮಟ್ಟಿಗೆ ಫ್ರೀ ಪ್ಲೇ ಅನ್ನು ಹೊಂದಿರಬೇಕು. ಸಾಮಾನ್ಯವಾಗಿ ಸುಮಾರು 1 ಸೆಂಟಿಮೀಟರ್, ಇದು ಅರ್ಧ ಇಂಚಿಗಿಂತ ಕಡಿಮೆ ಇರುತ್ತದೆ. ನಿಮ್ಮ ಫ್ರೀ ಪ್ಲೇ ಇದಕ್ಕಿಂತ ಹೆಚ್ಚು ಇದೆ ಎಂದು ನೀವು ಭಾವಿಸಿದರೆ ಅಥವಾ ನಿಮ್ಮಲ್ಲಿ ಯಾವುದೂ ಇಲ್ಲ ಎಂದು ನೀವು ಭಾವಿಸಿದರೆ ನಿಮ್ಮ ಪೆಡಲ್ಗಳನ್ನು ನೀವು ಸರಿಹೊಂದಿಸಬೇಕಾಗುತ್ತದೆ. ಕಾರ್ಯವಿಧಾನದೊಂದಿಗೆ ಪ್ರಾರಂಭಿಸೋಣ. ಕಾರ್ಯ 1: ಕ್ಲಚ್ ಪೆಡಲ್ ಪ್ಲೇ ಅನ್ನು ಹೊಂದಿಸಿ. ಮೊದಲು ಕ್ಲಚ್ ಪೆಡಲ್ನ ಪ್ಲೇ ಅನ್ನು ಪರಿಶೀಲಿಸಿ ಮತ್ತು 6 ಮಿಲಿಮೀಟರ್ನಿಂದ 10 ಮಿಲಿಮೀಟರ್ ವ್ಯಾಪ್ತಿಯಲ್ಲಿ ಪ್ಲೇ ಅನ್ನು ಗಮನಿಸಿ. ಲಾಕ್ ನಟ್ ಅನ್ನು ಆಯ್ಕೆ ಮಾಡಿ. ಪ್ಲೇ ಹೆಚ್ಚು ಇದ್ದರೆ ಬಿಗಿಗೊಳಿಸಿ ಅಥವಾ ಪ್ಲೇ ಕಡಿಮೆಯಾದರೆ ಸಡಿಲಗೊಳಿಸಿ. ಫ್ರೀ ಪ್ಲೇ ಅನ್ನು 10 ಮಿಲಿಮೀಟರ್ಗೆ ಹೊಂದಿಸಿ. ಮತ್ತೊಮ್ಮೆ ಪೆಡಲ್ನ ಫ್ರೀ ಪ್ಲೇ ಅನ್ನು ಪರಿಶೀಲಿಸಿ. ಪೆಡಲ್ನ ಅಗತ್ಯವಿರುವ ಫ್ರೀ ಪ್ಲೇ ಅನ್ನು ಸಾಧಿಸಲು ಲಾಕ್ ನಟ್ ಅನ್ನು ಬಿಗಿಗೊಳಿಸಿ. ಮುಂದೆ ಗೇರ್ ಬಾಕ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಗೇರ್ ಬಾಕ್ಸ್ ಅನ್ನು ಟ್ರಾನ್ಸ್ಮಿಷನ್ ಎಂದು ಸಹ ಕರೆಯುತ್ತಾರೆ. ಇದು ವಿಭಿನ್ನ ಗೇರ್ ಅನುಪಾತಗಳನ್ನು ಬಳಸಿಕೊಂಡು ಇಂಜಿನ್ನಿಂದ ಚಕ್ರಗಳಿಗೆ ಶಕ್ತಿಯನ್ನು ವರ್ಗಾಯಿಸಲು ಸಹಾಯ ಮಾಡುವ ಯಾಂತ್ರಿಕ ಅಂಶವಾಗಿದೆ. ಇದು ಸಾಮಾನ್ಯವಾಗಿ ಇಂಜಿನ್ ಮತ್ತು ಚಕ್ರಗಳ ನಡುವೆ ಇದೆ. ಹಲವಾರು ಗೇರ್ಗಳು, ಶಾಫ್ಟ್ಗಳು ಮತ್ತು ಬೇರಿಂಗ್ಗಳನ್ನು ಒಳಗೊಂಡಿರುತ್ತದೆ. ಗೇರ್ ಬಾಕ್ಸ್ ಅನ್ನು ಕ್ಲಚ್ ಮೂಲಕ ಎಂಜಿನ್ನ ಕ್ರ್ಯಾಂಕ್ ಶಾಫ್ಟ್ಗೆ ಸಂಪರ್ಕಿಸಲಾಗಿದೆ. ಇದು ಗೇರ್ಗಳನ್ನು ಬದಲಾಯಿಸುವಾಗ ಮೋಟಾರ್ ಮತ್ತು ಗೇರ್ ಬಾಕ್ಸ್ ಅನ್ನು ತಾತ್ಕಾಲಿಕವಾಗಿ ಬೇರ್ಪಡಿಸಲು ಅನುವು ಮಾಡಿಕೊಡುತ್ತದೆ. ಅತ್ಯುತ್ತಮ ಕಾರ್ಯಕ್ಷಮತೆ ಮತ್ತು ಮೈಲೇಜ್ ಸಾಧಿಸಲು ವಿಭಿನ್ನ ವೇಗದಲ್ಲಿ ಚಕ್ರಗಳಿಗೆ ಸರಿಯಾದ ಪ್ರಮಾಣದ ಶಕ್ತಿ ಮತ್ತು ಟಾರ್ಕ್ ಅನ್ನು ಹೊರಹಾಕುವುದು ಇದರ ಪ್ರಾಥಮಿಕ ಪಾತ್ರವಾಗಿದೆ. ಕಾರಿನ ಗೇರ್ ಬಾಕ್ಸ್ ಹಲವಾರು ಘಟಕಗಳನ್ನು ಹೊಂದಿದೆ. ಅವುಗಳೆಂದರೆ ಕ್ಲಚ್ ಶಾಫ್ಟ್, ಕೌಂಟರ್ ಶಾಫ್ಟ್, ಮೇನ್ ಶಾಫ್ಟ್, ಬೇರಿಂಗ್ಗಳು, ಗೇರುಗಳು. ಮುಂದೆ ಇದರೊಂದಿಗೆ ಪ್ರಾರಂಭಿಸೋಣ. ಕಾರ್ಯ 2: ಗೇರ್ ಬಾಕ್ಸ್ ಸಂಪರ್ಕಗಳನ್ನು ಸಂಪರ್ಕ ಕಡಿತಗೊಳಿಸುವುದು. ವೀಲ್ ಚಾಕ್ಸ್ ಅನ್ನು ಹಾಕಿ. ಗೇರ್ ಬಾಕ್ಸ್ ಆಯಿಲ್ ಅನ್ನು ಡ್ರೈನ್ ಮಾಡಿ ಮತ್ತು ಡ್ರೈನ್ ಪ್ಲಗ್ ಅನ್ನು ಮರುಹೊಂದಿಸಿ. ಗೇರ್ ಶಿಫ್ಟ್ ಲಿವರ್ ಅನ್ನು ತೆಗೆದುಹಾಕಿ. ಗೇರ್ ಬಾಕ್ಸ್ನಿಂದ ಪ್ರೊಪೆಲ್ಲರ್ ಶಾಫ್ಟ್ ಅನ್ನು ಡಿಸ್ಕನೆಕ್ಟ್ ಮಾಡಿ ಮತ್ತು ಪ್ರೊಪೆಲ್ಲರ್ ಶಾಫ್ಟ್ ಅನ್ನು ಚಾಸಿಸ್ ಸೈಡ್ ಮೆಂಬರ್ನೊಂದಿಗೆ ಹಗ್ಗ ಅಥವಾ ತಂತಿಯಿಂದ ಕಟ್ಟಿಕೊಳ್ಳಿ. ಕ್ಲಚ್ ರಾಡ್ನಿಂದ ಕ್ಲಚ್ ಲಿವರ್ ಅನ್ನು ಸಂಪರ್ಕ ಕಡಿತಗೊಳಿಸಿ. ಅಗತ್ಯವಿದ್ದರೆ ಹೌಸಿಂಗ್ನಲ್ಲಿ ಲಿವರ್ ಬೀಳುವುದನ್ನು ತಪ್ಪಿಸಲು ಕ್ಲಚ್ ಲಿವರ್ ಅನ್ನು ಕ್ಲಚ್ ಹೌಸಿಂಗ್ನೊಂದಿಗೆ ಕಟ್ಟಿ.
ಸ್ಪೀಡೋಮೀಟರ್ ಕೇಬಲ್ ಸಂಪರ್ಕ ಕಡಿತಗೊಳಿಸೋಣ. ಕಾರ್ಯ 3. ವಾಹನಗಳಿಂದ ಗೇರ್ ಬಾಕ್ಸ್ ತೆಗೆದುಹಾಕುವುದು. ಅಗತ್ಯವಿದ್ದರೆ ಹಾರ್ಸ್ ಅಥವಾ ಟ್ರೈಪ್ಯಾಡ್ ಸ್ಟ್ಯಾಂಡ್ನಲ್ಲಿ ಎಂಜಿನ್ ಅನ್ನು ಬೆಂಬಲಿಸಿ. ಟ್ರಾಲಿ ಜಾಕ್ನಲ್ಲಿ ಗೇರ್ ಬ್ಯಾಗ್ಸ್ ಅನ್ನು ಬೆಂಬಲಿಸೋಣ. ಗೇರ್ ಬಾಕ್ಸ್ನ ವಿರುದ್ಧ ದಿಕ್ಕಿನಲ್ಲಿ 2 ತಿರುವುಗಳನ್ನು ಸಡಿಲಗೊಳಿಸುವ ಮೂಲಕ ಅವುಗಳನ್ನು ತೆಗೆದುಹಾಕಿ. ಗೇರ್ ಬಾಕ್ಸ್ ಅನ್ನು ಇಂಜಿನ್ನಿಂದ ದೂರಕ್ಕೆ ಸರಿಸಿ ಮತ್ತು ಗೇರ್ ಬಾಕ್ಸ್ ಅನ್ನು ಜಾಕ್ನಿಂದ ಬೀಳದ ರೀತಿಯಲ್ಲಿ ಕೆಳಕ್ಕೆ ಇಳಿಸಿ. ಜಾಕ್ ಜೊತೆಗೆ ಗೇರ್ ಬ್ಯಾಗ್ಸ್ ಅನ್ನು ಹೊರತೆಗೆಯಿರಿ. ಕಾರ್ಯ 4. ವಾಹನದಿಂದ ಕ್ಲಚ್ ಅನ್ನು ತೆಗೆದುಹಾಕಿ. ಕ್ಲಚ್ ಕವರ್ ಮತ್ತು ಫ್ಲೈವೀಲ್ ಸ್ಥಾನವನ್ನು ಕೆಲವು ಬಣ್ಣದಿಂದ ಗುರುತಿಸಿ. ಮರುಹೊಂದಿಸುವಾಗ ಕ್ಲಚ್ ಕವರ್ ಮತ್ತು ಫ್ಲೈವೀಲ್ನ ಮೂಲ ಸ್ಥಾನವನ್ನು ಖಚಿತಪಡಿಸಿಕೊಳ್ಳಲು ಈ ಮಾರ್ಕ್ ಅನ್ನು ಜೋಡಿಸಲಾಗುತ್ತದೆ. ಇದರಿಂದಾಗಿ ಫ್ಲೈವೀಲ್ ಮತ್ತು ಕ್ಲಚ್ ಕವರ್ನ ಸಮತೋಲನವು ತೊಂದರೆಯಾಗುವುದಿಲ್ಲ. ಕ್ಲಚ್ ಕವರ್ ಮೌಂಟಿಂಗ್ ಸೆಟ್ ಸ್ಕ್ರೂಗಳ ಲಾಕಿಂಗ್ ವೈರ್ ಅನ್ನು ತೆಗೆದುಹಾಕಿ. ಸೆಟ್ ಸ್ಕ್ರೂಗಳ ಒಟ್ಟು ಸಂಖ್ಯೆಯನ್ನು ಎಣಿಸಿ. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ನಾವು ಕಲಿತದ್ದನ್ನು ಮರುಪರಿಶೀಲಿಸೋಣ. ನಾವು ಈ ಕೆಳಗಿನವುಗಳನ್ನು ಕಲಿತಿದ್ದೇವೆ: ಕ್ಲಚ್ ಪೆಡಲ್ ಪ್ಲೇ ಹೊಂದಿಸಲು, ಗೇರ್ ಬಾಕ್ಸ್ ಸಂಪರ್ಕ ಕಡಿತಗೊಳಿಸಲು, ವಾಹನದಿಂದ ಗೇರ್ ಬಾಕ್ಸ್ ತೆಗೆದುಹಾಕಲು, ವಾಹನದಿಂದ ಕ್ಲಚ್ ತೆಗೆದುಹಾಕಲು. ಇಲ್ಲಿಯವರೆಗೆ ನಾವು ಕ್ಲಚ್ ಪೆಡಲ್ ಪ್ಲೇ ಅನ್ನು ಸರಿಹೊಂದಿಸಲು ಕಲಿತಿದ್ದೇವೆ. ಹಗುರವಾದ ಮತ್ತು ಭಾರೀ ವಾಹನಗಳಿಂದ ಗೇರ್ ಬಾಕ್ಸ್ ಮತ್ತು ಕ್ಲಚ್ ಜೋಡಣೆಯನ್ನು ತೆಗೆದುಹಾಕುವುದು. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.